ನಮಸ್ಕಾರ, ಎಲ್ಲರೂ ಹೇಗಿದ್ದೀರಪ್ಪ? ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಯಾರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ, ಹಾವೇರಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಿಂದ ಬಂದಿರೋ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಮತ್ತು ಕಣ್ಮರೆಯಾಗಿರೋ ಸರಿಗಮಪ ಹನುಮಂತರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಇವ್ರು ನಿಮ್ಗೆಲ್ರೂ ಗೊತ್ತು. ಇವರು ಅವರ ಕೆಲಸ ಏನು, ಅವ್ರ ಕುಲ ಕಸುಬು ಏನಂತ. ಅವರು ಕುರಿ ಕಾಯ್ತಾ ಇದ್ರು. ಹನುಮಂತ ಅವರು ಕುರಿ ಕಾಯ್ತಾ ಇದ್ರು. ಹಂಗೆ ಆಡುವ ಒಂದು ಹವ್ಯಾಸ ಇತ್ತು ಅವ್ರಿಗೆ. ಹೊಲದಲ್ಲಿ ಹೋದಾಗೆಲ್ಲ ನಿಮಗೆ ಗೊತ್ತಿರಬೇಕು, ಜಾನಪದ ಸಾಂಗ್ಗಳೆಲ್ಲ ತುಂಬಾನೇ ಆಡ್ತಾರೆ. ಕುರಿಗೆಲ್ಲ ಹೋದಾಗ ಅವರು ತುಂಬಾನೇ ಜಾನಪದ ಸಾಂಗ್ಗಳನ್ನ ಪ್ರಾಕ್ಟೀಸ್ ಮಾಡೋದು, ಅದನ್ನ ರೆಕಾರ್ಡ್ ಮಾಡೋದು, ಅದನ್ನ ತಂದು ಈ ಕಡೆ ಉತ್ತರ ಕರ್ನಾಟಕ ಕಡೆ ಟ್ರ್ಯಾಕ್ಟರ್ಸ್ ಇರುತ್ತಲ್ಲ, ಆ ಟ್ರ್ಯಾಕ್ಟರ್ಗಳಲ್ಲಿ ಬಾಕ್ಸ್ಗಳಲ್ಲಿ ಅವ್ರಿಗೆ ಮೆಮೊರಿ ಕಾರ್ಡಲ್ಲಿ ಹಾಕಿ ಕೊಟ್ಟು ಅದನ್ನ ಸಾಂಗ್ನ ಕಂಪೋಸ್ ಮಾಡಿ ಎಲ್ಲನೂ ಆ ಥರ ಮಾಡ್ತಾ ಇರ್ತಾರೆ. ಇವರು ಅದೇ ಥರ ಸಾಂಗ್ನ ಆಡ್ಕೊಂಡು ಅವ್ರ ಪಾಡಿಗೆ ಅವರು ಇದ್ರು. ಹೆಂಗೋ ಒಂದು ಚಾನ್ಸ್ ಸಿಗುತ್ತೋ ಸರಿಗಮಪ ಅಲ್ಲಿ. ಸೀಸನ್ 15ರಲ್ಲಿ ಹೋಗ್ತಾರೆ. ಸರಿಗಮಪ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಹೆಸರು ಮಾಡ್ತಾರೆ. ತುಂಬ ದೊಡ್ಡ ಮಟ್ಟದ ಹೆಸರು ಮಾಡ್ತಾರೆ ಸರಿಗಮಪ ಅಲ್ಲಿ. ಆ ಸೀಸನ್ ಪೂರ್ತಿ ಎಲ್ಲೋದ್ರು ಸರಿಗಮಪ ಹನುಮಂತ 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 ಹನುಮಂತ. ಯಾಕೆ ಅವರು ಅಷ್ಟೊಂದು ಇಟ್ಟಾದ್ರು ಅಂದರೆ, ಅವರ ಮಾತಿನ ಶೈಲಿ ಒಂದು ಸ್ಟೇಜ್ ಮೇಲೆ ಹೋದ ತಕ್ಷಣ ಅವ್ರು ಬದಲಾಗಲಿಲ್ಲ. ಅವರು ಯಾವ ಥರ ಇದ್ದರು ಅವ್ರ ಊರಲ್ಲಿ ಅಥವಾ ಅವರ ಜನಗಳ ಮಧ್ಯೆ ಕುರಿ ಕಾಯುವಾಗ ಯಾವ ಥರ ಇದ್ದರು, ಅದೇ ಥರನೇ ಆ ಸ್ಟೇಜ್ ಮೇಲೆ ಕೂಡ ಇತ್ತು. ಅದೊಂದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟು ಅವರಿಗೆ. ನಾನು ಏನೋ ಹೇಳೋದೇನೆಂದರೆ, ಈಗ ಸಡನ್ ಆಗಿ ಒಂದು 10 ರೂಪಾಯಿಗಿರೋ ಮನುಷ್ಯ ನಾಳೆ 100 ರೂಪಾಯಿಗಾದರೆ ಚೇಂಜ್ ಆಗಿಬಿಡ್ತಾನೆ. ಅವನ ಮಾತು, ಅವನ ಬದಲಾವಣೆ ಕ್ಲೀನಾಗಿ ಗೊತ್ತಾಗ್ಬಿಡ್ತು ನಮಗೆ. ಆದರೆ ಇವ್ರದ್ದು ಆ ಥರ ಆಗಲಿಲ್ಲ. ಅಂದರೆ ಇಲ್ಲಿ ಹೇಗಿದ್ರು ಅಲ್ಲೂ ಕೂಡ ಅದೇ ಥರ ಇದ್ದರು. ಹಂಗಾಗಿ ಜನಗಳನ್ನ ತುಂಬಾ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಇವ್ರನ್ನ ಅಪ್ಕೊಳ್ಳೋಕೆ ಶುರು ಮಾಡಿದ್ರು. ಎಲ್ಲೋದ್ರೂ ಹನುಮಂತ ಅಂತ ಫೋಟೋ ತೆಕ್ಕೊಳ್ಳೋದಾಗಲಿ, ಅವ್ರನ್ನ ಸಪೋರ್ಟ್ ಮಾಡೋದಾಗಲಿ, ನಾವಿದ್ದೀವಿ ಅಂತ ಒಂದು ಧೈರ್ಯ ಕೊಡೋದಾಗಲಿ, ಅದು ತುಂಬಾ ಜನಗಳು ಮೆಚ್ಚುಗೆ ಸಿಕ್ತು. ಹಾಗಾಗಿ ಸರಿಗಮಪ 15ರಲ್ಲಿ ಅವ್ರು ಬಂದರು, ಹಾಡಿದ್ರು, ಎಲ್ಲ ಮಾಡಿದ್ರು. ಅದರಲ್ಲಿ ರನ್ನರ್ ಅಪ್ ಕೂಡ ಆದರು. ವಿನ್ನರ್ ಆಗಲಿಲ್ಲ, ಸೆಕೆಂಡಲ್ಲಿ ರನ್ನರ್ ಅಪ್ ಆದರು. ವಿನ್ನರ್ ಆಗ್ತಾರೆ ಅಂತ ತುಂಬ ಜನಕ್ಕೆ ಇತ್ತು, ಆದರೆ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಅದು ಜಡ್ಜಸ್ ಮೇಲೆ ಡಿಪೆಂಡು. ಇವ್ರಿಗಿನ್ನ ಅವರು ಫಸ್ಟ್ ಇರೋರು ಸ್ವಲ್ಪ ಬೆಟರ್ ಆಗಿ ಆಡಿರ್ತಾರೆ, ಅದಕ್ಕೋಸ್ಕರ. ಇಷ್ಟೆಲ್ಲ ಮಾಡೋದು ಸರಿಗಮಪ ಹನುಮಂತ ಅವರು. ಮತ್ತು ಅದಾದಮೇಲೆ DKDಗೆ ಬಂದರು. DKDಯಲ್ಲೂ ಡ್ಯಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು, ತಮಾಷೆ ಮಾಡಿದ್ರು, ಕುಣಿದ್ರು, ಆಡಿದ್ರು, ಮಜಾ ಮಾಡಿದ್ರು, ಎಲ್ಲನೂ ಮಾಡಿದ್ರು DKDಯಲ್ಲೂ ಕೂಡ. ಅನುಶ್ರೀ ಮೇಡಮ್ ಅಂತೂ ಇವ್ರನ್ನ ತುಂಬಾ ಒಂಥರ ತಮ್ಮ ಹೇಳೆ ತಮ್ಮ ಹಂಗೆ ಹಿಂಗೆ ಅಂತ ಒಂಥರ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿ ತುಂಬಾ ಮನೋರಂಜಿಸ್ತಾ ಇದ್ರು ಆ ಶೋ ಅಲ್ಲಿ. ಹನುಮಂತ ಅವರು ಇಷ್ಟೆಲ್ಲ ಫೇಮಸ್ ಆದರು, ಜನಗಳಿಗೆ ಎಷ್ಟೆಲ್ಲ ಗೊತ್ತಾದರು. ಇವಾಗ ಹನುಮಂತ ಅವರು ಇವಾಗ ಏನು ಮಾಡ್ತಾ ಇರಬಹುದು? ಸರಿಗಮಪ ರನ್ನರ್ ಅಫು DKDಲಿ ಬಂದು ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಜನಗಳಿಗೆ ತುಂಬಾ ಹತ್ತಿರವಾಗಿ ಇರುವಂಥ ಒಬ್ಬ ವ್ಯಕ್ತಿ ಇವಾಗ ಏನು ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಸಿಚುವೇಶನಲ್ಲಿ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಹನುಮಂತ ಅವರು ಎಲ್ಲ ನಾನು ಸ್ವಲ್ಪ ಅವ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಾನು ಸಿಕ್ಕಿರೋ ಮಾಹಿತಿ ಪ್ರಕಾರ ಅವರು ಸದ್ಯಕ್ಕೆ ಈ ಸ್ಟೇಜ್ ಪ್ರೋಗ್ರಾಮ್ಗಳೆಲ್ಲ ಕರೀತಾರೆ. ಆ ಕಡೆ ಹೋಗಿಷ್ಟು ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಹಾಡು ಆಡ್ತಾರೆ. ಅವ್ರೊಂದು ಇಷ್ಟಂತ ಒಂದು ಅಮೌಂಟ್ ಇರುತ್ತೆ, ಅದನ್ನು ತಗೊಳ್ತಾರೆ. ಮತ್ತು ಅವ್ರು ಊರ ಕಡೆನೂ ಇದ್ದಾರೆ ಅಂತ ಅನ್ಕೊಳ್ತೀನಿ. ಮೋಸ್ಟ್ಲಿ ಅವರು ಊರಲ್ಲಿ ಕೂಡ ಇರ್ಬೋದು. ಊರಲ್ಲೇ ಸುತ್ತಮುತ್ತ ಹಳ್ಳಿಗಳಲ್ಲಿ, ಈ ಕಡೆ ಉತ್ತರ ಕರ್ನಾಟಕ ಕಡೆ ಗೊತ್ತಿರಬೇಕು, ನಾಟಕ ಮತ್ತು ಸ್ಟೇಜ್ ಪ್ರೋಗ್ರಾಮ್ಸು ಇನ್ನೂ ಕೂಡ ಹಾಗೇ ನಡೀತಾ ಇರುತ್ತೆ. ಆ ಕಡೆ ಬೆಂಗಳೂರು ಕಡೆ ಯಾವ ಥರ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಕಡೆ ಮಾತ್ರ ಇನ್ನೂ ಕೂಡ ನಾಟಕ ಇದೆ ಜೀವಂತವಾಗಿ. ಮತ್ತು ಈ ಸ್ಟೇಜ್ ಪ್ರೋಗ್ರಾಮಲ್ಲಿ ಆಡಿಸೋದು, ಒಂದು ಈಗ ಕಲಾವಿದನ್ನ ಕರ್ಕೊಂಬಂದು ಒಬ್ಬರಿಗೆ ಕಲಾವಿದರಿಗೆ ಅನ್ನ ಹಾಕೋದು, ಈ ಕಡೆ ತುಂಬಾ ಅಂದರೆ ಎಲ್ಲ ಕಡೆನೂ ಹಾಕ್ತಾರೆ ಜನ, ಇಲ್ಲ ಅಂತಲ್ಲ. ಆದರೆ ಈ ಕಡೆ ಸ್ವಲ್ಪ ಉತ್ತರ ಕನ್ನಡ ಆ ಥರ ನಾಟಕ ಆಗಲಿ ಇದೆಲ್ಲ ಜಾಸ್ತಿ ಇದೆ. ಹನುಮಂತ ಅವರು ಇವಾಗ ಅವ್ರ ಊರ ಕಡೆನೇ ಇದ್ದು ಸ್ಟೇಜ್ ಪ್ರೋಗ್ರಾಮ್ಗಳೆಲ್ಲ ನಡೆಸಿ ಬೆಂಗಳೂರಲ್ಲೂ ಕೂಡ ಸ್ವಲ್ಪ ಸ್ಟೈಟು ಅದು ಇದು ತೊಗೊಂಡಿದ್ದಾರೆ ಅಂತ ಸ್ವಲ್ಪ ಸುದ್ದಿ ಇದ್ದಿತ್ತು. ಹಾಗೆ ಅನುಶ್ರೀ ಮ್ಯಾಮ್ ಅವ್ರಿಗೊಂದು ಬೈಕ್ ಕೊಡ್ಸಿದ್ರಂತೆ, ಪಲ್ಸರು ಯಾವುದು ಸಮಥಿಂಗು, ಆ ಥರ ಎಲ್ಲ ಸುದ್ದಿ ಇತ್ತು. ಹನುಮಂತ ಅವರು ಸದ್ಯಕ್ಕೆ ಹೇಳ್ಬೇಕಂದ್ರೆ ಅವ್ರ ಊರ ಕಡೆ ಇದ್ದಾರೆ. ಅವರ ತಾಯಿ ತಂದೆನೂ ಅವ್ರ ಜೊತೆಲಿ ಇರ್ಬೋದು. ಅವ್ರ ತಾಯಿ ತಂದೆ ಅವ್ರ ಕಡೆ ಇವಾಗಲೂ ಕುರಿ ಕಾಯ್ಕೊಂಡು ಆರಾಮಾಗಿ ಮತ್ತು ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಹಾಡಿಕೊಂಡು ಅವ್ರಿಗಂತೂ ಬರುವಂಥ ಒಂದು ಸಂಭಾವನೆ ಇರುತ್ತೆ, ಅದನ್ನು ತೊಗೊಂಡು ಜೀವನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಏನಾದರೂ ಆಸ್ತಿ ಗಿಸ್ತಿ ಮಾಡಿದ್ದಾರೆ ಅಷ್ಟೊಂದು ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಿಯರಾಗಿ. ಸರಿಗಮಪ ಹನುಮಂತ ಅವರು ತುಂಬಾ ಚೆನ್ನಾಗಿದ್ದಾರೆ. ಇಲ್ಲ, ನನಗೊಂದು ಡೌಟ್, ಇಷ್ಟೆಲ್ಲ ಈ ಸರಿಗಮಪ ರನ್ನರ್ ಅಪ್ ಆದರು, DKDಗೆ ಬಂದರು, ಜನಗಳನ್ನ ರಂಜಿಸಿದ್ರು, ಜನಗಳಿಗೆ ಹತ್ರವಾದ್ರು, ಜನಗಳನ್ನ ಮನ್ಸು ಕದ್ರು ಅಂತ ಒಬ್ಬ ವ್ಯಕ್ತಿ ಮತ್ತೆ ರಿಟರ್ನು ಅವ್ರ ಊರಿಗೆ, ಅಂದರೆ ಅವ್ರಿಗೆ ಮಾಡ್ತಾ ಇರೋದು ತಪ್ಪು, ಅವರು ಕೆಳಗಡೆ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತಾ ಇಲ್ಲ.
ಅಷ್ಟೆಲ್ಲ ಒಂದು ಸಾಧನೆನೇ ಅದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಒಂದು ಚಿಕ್ಕ ಹಳ್ಳಿಯಿಂದ ಹೋಗಿ ಅಷ್ಟು ಜನರ ಮನಸ್ಸನ್ನ ಗೆಲ್ತಾರೆ ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಸರಿಗಮಪ ಹನುಮಂತ ಅಂದ್ರೆ ಕಲಾವಿದರನ್ನ ಯಾಕೆ ಅವರು ಸಾಂಗ್ಗಳನ್ನ ಆಡ್ಸೋದಕ್ಕಾಗ್ಲಿ, ಈ ತರ ಫಿಲ್ಮ್ ಇಂಡಸ್ಟ್ರಿ ಅವ್ರು ಯಾಕೆ ಅವ್ರನ್ನ ಒಂದು ನಂಬಿಕೆ ಇಟ್ಟು ಅವ್ರನ್ನ ಸಾಂಗ್ ಆಡ್ಸೋದಾಗ್ಲಿ ಈ ತರ ಯಾಕೆ ಮಾಡೋದಿಲ್ಲ ಅಂತ ಅಷ್ಟೆಲ್ಲ ಹೆಸರು ಮಾಡಿರೋರು ಇವತ್ತು ಎಲ್ಲ ಊರ್ ಕಡೆ ಬಂದು ಈ ತರ ಇದ್ರೆ ತುಂಬಾನೇ ಒಂಥರ ಅದು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಯಾಕಂದ್ರೆ ಮನುಷ್ಯ ಒಂದ್ಸರಿ ಬೆಳೆಯೋದು ತುಂಬಾ ಕಷ್ಟ. ಬೆಳೆದ್ಮೇಲೆ ಮತ್ತೆ ರಿಟರ್ನ್ ಅಲ್ಲಿಗೆ ಬಂದು ಅದೇ ಮಾಡು, ನಿನ್ನ ಕಾಯಕ ಏನಿದೆ ಅದನ್ನ ಮಾಡಂದ್ರೆ ಸ್ವಲ್ಪ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ವ್ಯರ್ಥ ಆಯ್ತು ಅನ್ನೋ ತರ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಅದು. ಮುಂದೆ ನೋಡೋಣ, ಇನ್ನೂ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಗ್ಲಿ ಬೇರೆ ಬೇರೆ ಕಡೆ. ಸಿನಿಮಾ ರಂಗದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಂತೂ ಮಾಡ್ತಾ ಇರ್ತಾರೆ ಕಾಮನ್ ಆಗಿ. ಅದು ಈ ಕಡೆ ನಮ್ಮ ಕಡೆ ಇದ್ದದ್ದೇ, ಅದು ನಮ್ಗೆ ತುಂಬಾ ಜನ ಗೊತ್ತು. ಸ್ಟೇಜ್ ಪ್ರೋಗ್ರಾಮ್ ಮಾಡೇ ಮಾಡ್ತಾರೆ. ಅಂದ್ರೆ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶಗಳು ಸಿಗ್ಲಿ. ಅವ್ರು ತುಂಬಾ ಜನ ಅವರ ಧ್ವನಿನ ಇಷ್ಟಪಟ್ಟಿದ್ರು ಅವಾಗ ಒಂದು ಟೈಮಲ್ಲಿ. ಇನ್ನೂ ಕೂಡ ಮುಂದೆ ಇಷ್ಟಪಡ್ತಾರೆ. ಅವ್ರು ಮತ್ತೆ ರಿಟರ್ನ್ ಬಂದ್ರೆ ಅವ್ರಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ವಿಡಿಯೋ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಇನ್ನೂ ಹಲವಾರು ಒಳ್ಳೊಳ್ಳೆ ವಿಷಯಗಳನ್ನ ಈ ಚಾನಲ್ ತರ್ತಾ ಹೋಗ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಅದಕ್ಕೆ.